बेरहम चुभती ये मौसम मन मेरा ललचाए झीलों में बह जाए I feel awesome I feel alive I feel alive alive is awesome feel alive I feel alive alive is awesome सिंधा दिलताज की सिंथॉल 9 के साथ Alive is awesome। ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಮುಂಡಗೋಡ ತಾಲೂಕಿನ ಜೋಗೇಶ್ವರ ಹಳ್ಳದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ರಾಮಚಂದ್ರ ಕಲಾಲ ಅವರು ಇಂದು ಶನಿವಾರ ಫೆಬ್ರವರಿ 28ರಂದು ಸೇವಾ ನಿವೃತ್ತಿಯಾಗುತ್ತಿದ್ದಾರೆ. ರಾಮಚಂದ್ರ ಕಲಾಲ ಅವರು ಶಿಕ್ಷಕ ವೃತ್ತಿ ತರಬೇತಿ ಹಾಗೂ ಚಿಕ್ಕಂದಿನಿಂದಲೇ ಚಿತ್ರಕಲೆಯಲ್ಲಿ ಆಸಕ್ತಿ ಹೊಂದಿದ ಕಾರಣ ಆರ್ಟ್ ಮಾಸ್ಟರ್ ತರಬೇತಿಯನ್ನು ಪಡೆದು ತಮ್ಮ ಬದುಕಿನುದ್ದಕ್ಕೂ ಅದನ್ನು ಪ್ರಖರಗೊಳಿಸುತ್ತಲೇ ಸಾಗಿದರು. 1995-96ರಲ್ಲಿ ಹಳಿಯಾಳ ತಾಲೂಕಿನ ಗೌಳಿವಾಡದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿದರು. ನಂತರ 2003-04ರಲ್ಲಿ ಹುಟ್ಟೂರಾದ ಮುಂಡಗೋಡಿಗೆ ಬಂದು ಬಸಾಪುರ ಶಾಲೆಯಲ್ಲಿ ಸೇವೆ ಮುಂದುವರೆಸಿದರು. ಶಿರಸಿ, ಕಾರವಾರ, ಉಡುಪಿ ಮೊದಲಾದ ಕಡೆಗಳಲ್ಲಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನಗಳನ್ನು ಅವರು ಯಶಸ್ವಿಯಾಗಿ ನೀಡಿದರು. ಕಲಾಮೇಳ ಬೆಂಗಳೂರು, ದಸರಾ ಉತ್ಸವ, ಕರಾವಳಿ ಉತ್ಸವ, ಜಿಲ್ಲಾ ಮಟ್ಟದ ಸಾಕ್ಷರತಾ ಕಾರ್ಯಾಗಾರ, ಡಿಎಸ್ಇಆರ್ಟಿ ನಲಿಕಲಿ, ಚಿತ್ರರಚನಾ ಕಾರ್ಯಾಗಾರ ಹಾಗೂ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿ ಶಿಕ್ಷಣ ಇಲಾಖೆ ಹಾಗೂ ಅಧಿಕಾರಿಗಳ ಪ್ರೀತಿಗೆ ಪಾತ್ರರಾದರು. ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯ ಗರಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸುತ್ತಾ ಕೊರೋನಾ ಸಮಯದಲ್ಲಿ ಜನಜಾಗೃತಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡರು. ಶೈಕ್ಷಣಿಕ ಜಿಲ್ಲೆಯ ದಶಮಾನೋತ್ಸವ ಸಂದರ್ಭದಲ್ಲಿ ಉಪನಿರ್ದೇಶಕರ ಕಾರ್ಯಾಲಯವನ್ನು ವಲ್ಲಿ ಆರ್ಟ್ನಿಂದ ಶೃಂಗಾರಗೊಳಿಸಿದ್ದನ್ನು ಕಂಡು ಎಲ್ಲರೂ ಸಂತಸಪಟ್ಟರು. ಅಷ್ಟೇ ಅಲ್ಲದೆ ಇವರು ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ತಮ್ಮ ಶೈಕ್ಷಣಿಕ ಕಾರ್ಯಗಳಿಂದ ಇಲಾಖೆಯ ಶ್ಲಾಘನೆಗೆ ಪಾತ್ರರಾಗಿ ತಾಲೂಕು ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದು ತಾಲೂಕಿನ ಹೆಮ್ಮೆಯ ಪುತ್ರರೆನಿಸಿದ್ದಾರೆ. ಹಾಗೆಯೇ ಧಾರವಾಡದಲ್ಲಿ ಡಾ ಪುಟ್ಟರಾಜ ಗವಾಯಿ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ, ಇನ್ನರ್ ವೀಲ್ ಕ್ಲಬ್ನವರಿಂದ ಸಮ್ಮಾನ, ಕನ್ನಡ ಸಾಹಿತ್ಯ ವೇದಿಕೆ ಹಾಗೂ ಮುಂಡಗೋಡ ಸಾಯಿ ಸಮಿತಿ ಮೊದಲಾದವುಗಳಿಂದ ಸನ್ಮಾನಿಸಲ್ಪಟ್ಟಿದ್ದಾರೆ. ಸದಾ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಳ್ಳುವ ಇವರು 2009-10ರಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ಚಿತ್ರಸುಗ್ಗಿ ಭಾಗ 1 ಮತ್ತು 2010-11ರಲ್ಲಿ ಭಾಗ 2 ಎಂಬ ಪುಸ್ತಕಗಳನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಪುಸ್ತಕವು ಪ್ರಾರಂಭಿಕ ಹಂತದಲ್ಲಿ ಕಲಿಯುವ ಎಲ್ಲ ವಿದ್ಯಾರ್ಥಿಗಳಿಗೂ ಮಹತ್ವದ ಕೈಪಿಡಿಯಂತಿದೆ. ತಮ್ಮ ಸರಳ ನಡೆ ನುಡಿಗಳ ಮೂಲಕ ಎಲ್ಲರ ಮನದಲ್ಲೂ ಸ್ಥಾನ ಪಡೆದವರು ಕಲಾಲ್ ಸರ್. ತಮ್ಮ ಆದರ್ಶ ವ್ಯಕ್ತಿತ್ವದಿಂದ ನೂರಾರು ವಿದ್ಯಾರ್ಥಿಗಳ ಮನದಲ್ಲಿ ಆದರ್ಶ ಶಿಕ್ಷಕರಾಗಿ ಅಚ್ಚಳಿಯದಂತೆ ನೆಲೆಯಾಗಿದ್ದಾರೆ. ಕಲಾಲರ ಚಿತ್ರಕಲೆಯ ಪ್ರವೃತ್ತಿ ನಿತ್ಯ ನಿರಂತರವಾಗಿ ನಡೆಯುತ್ತಿರಲಿ, ಇನ್ನೂ ನೂರಾರು ಕಲಾಕುಸುಮಗಳು ಅರಳುವಂತಾಗಲಿ. ರಾಜ್ಯ ಪ್ರಶಸ್ತಿ ಶಿಕ್ಷಕ ರಾಮಚಂದ್ರ ಕಲಾಲ ಅವರ ನಿವೃತ್ತಿ ಜೀವನ ಸುಖಕರ ಹಾಗೂ ಶುಭಕರವಾಗಲಿ. ನನ್ನ ಹೆಸರು ರಾಮಚಂದ್ರ ಎಸ್ ಕಲಾಲ. ನಾನು ಹುಟ್ಟೂರು ಮುಂಡಗೋಡದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದೇನೆ. ನಮ್ಮ ತಂದೆ ಹೆಸರು ಶೇಷಾಜಪ್ಪ, ತಾಯಿ ಹೆಸರು ಕಮಲಾಬಾಯಿ. ಪೂರ್ತಿ ಪ್ರಾಥಮಿಕ ಪ್ರೌಢ ಕಾಲೇಜ್ ಶಿಕ್ಷಣ ಮುಂಡಗೋಡದಲ್ಲಿ ಮುಗಿಸಿ ಬಡತನ ಪರಿಸ್ಥಿತಿಯಲ್ಲಿ ಎಷ್ಟೋ ಕಷ್ಟ ಬಂದರೂ ಕೂಡ
ಕಾಲೇಜ್ ಶಿಕ್ಷಣ ಮತ್ತು ಪೇಂಟಿಂಗ್ ಕ್ಲಾಸ್ ತರಬೇತಿಯನ್ನು ಕೂಡ ಮಾಡಿಕೊಂಡಿದ್ದೇನೆ. ಅದೇ ನನ್ನ ವೃತ್ತಿ ಅಂತ ತಿಳ್ಕೊಂಡು ಅದರ ಜೊತೆಗೆ ಶೈಕ್ಷಣಿಕ ವಿಚಾರವಾಗಿ ಕೆಲವು ವಿಷಯಗಳನ್ನು ಅರಿತುಕೊಂಡು ಹೆಚ್ಚಿನ ಶಿಕ್ಷಣಕ್ಕಾಗಿ ಹುಬ್ಬಳ್ಳಿಯ ವಿಜಯ ಲಲಿತ ವಿದ್ಯಾಲಯದಲ್ಲಿ ಕಲಾ ಶಿಕ್ಷಣವನ್ನು ಪೂರ್ತಿಗೊಳಿಸಿದ್ದೇನೆ. ಅದರ ಜೊತೆಗೆ ಸರ್ಕಾರಿ ಸೇವೆ ಸಲ್ಲಿಸಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಕಲಾ ಸೇವೆಯೊಂದಿಗೆ ಶೈಕ್ಷಣಿಕ ಅಭಿವೃದ್ಧಿಯೂ ಕೂಡ ಆಗಲಿ ಅನ್ನೋ ದೃಷ್ಟಿಯಿಂದ ಕಲೆ ಉಳಿಸಲಿ, ಅದರಿಂದ ಮಕ್ಕಳಿಗೆ ಹೆಚ್ಚಿನ ಜ್ಞಾಪಕ ಶಕ್ತಿ ಹುಟ್ಟುತ್ತದೆ, ಅದರ ಜೊತೆಗೆ ಕಲಿಕೆಯ ಪ್ರಭಾವ ಬೀಳುತ್ತದೆ, ಪ್ರತಿನಿತ್ಯ ಮಗು ಶಾಲೆಗೆ ಬರುತ್ತದೆ ಅನ್ನೋ ದೃಷ್ಟಿಯಿಂದ ಕಲಾ ಸೇವೆಯೊಂದಿಗೆ ನಾನು ಇವತ್ತಿಗೂ ಈ ಮಟ್ಟಕ್ಕೆ ಬರಲಿಕ್ಕೆ ನನಗೆ ಅದು ಒಂದು ಕಾರಣೀಭೂತವಾಗಿದೆ ಸರ್. ನಾನು 1996ರಲ್ಲಿ 1 ಜನವರಿ ನಾನು ಹಳೆಯಾಳ ತಾಲೂಕಿನ ಗೌಳಿ ಮಾಗವಾಡ ಗೌಳಿದಡ್ಡಿ ಶಾಲೆಗೆ ನೇಮಕಗೊಂಡು ನನ್ನ ಸೇವೆ ಪ್ರಾರಂಭ ಮಾಡಿದೆ. ಅಂಥ ಕುಗ್ರಾಮವನ್ನು ಒಂದು ಒಳ್ಳೆಯ ಗ್ರಾಮ, ಅಲ್ಲಿ ಕುಗ್ರಾಮದ ಮಕ್ಕಳಿಗೆ ಶಿಕ್ಷಣದ ಅಭಿವೃದ್ಧಿಯನ್ನು ಕೊಡ್ತಾ ಬೇರೆ ಬೇರೆ ತಾಲೂಕಿನ ನಮ್ಮ ಮುನಗೋಡು ತಾಲೂಕಿಗೆ ಬಸಾಪುರ, ನಂತರ ಕಲಿಕೇರಿ, ನಂತರ ಸನವಳ್ಳಿ ಹಾಗೂ BRCಯಲ್ಲಿ ಮತ್ತು ಕಲಾ ಸಂಪನ್ಮೂಲ ವ್ಯಕ್ತಿಯಾಗಿ, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಸಂಪನ್ಮೂಲ ವ್ಯಕ್ತಿಯಾಗಿ ಕಲೆ ಜೊತೆಗೆ ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಸದ್ಯ ಜೋಗೇಶ್ವರಹಳ್ಳ ಶಾಲೆಯಲ್ಲಿ ಅದೂ ಕೂಡ ಗೌಳಿದಡ್ಡಿ ಇರೋದ್ರಿಂದ ಗೌಳಿ ಜನರ ಅಭಿವೃದ್ಧಿಗಾಗಿ ಅಲ್ಲಿಯೂ ಕೂಡ 7 ವರ್ಷಗಳ ಕಾಲ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸ್ತಾ ಬಂದಿರ್ತಾ ಇದ್ದೇನೆ. ನಮ್ಮ ಶಿಕ್ಷಕರ ಜೀವನ ಅತ್ಯಂತ ಸುಖದಾಯಕ. ಯಾಕಂದರೆ ನಾವು ಮಕ್ಕಳ ಜೊತೆಗಿದ್ದಾಗ ನಮ್ಮನ್ನು ನಾವೇನೇ ಮರೆತು ಶಿಕ್ಷಣದಲ್ಲಿ ಶಿಕ್ಷಕರಾಗಿ ಮಕ್ಕಳ ಜೊತೆಗೆ ಮಕ್ಕಳಾಗಿ ಅವರ ಅಭಿವೃದ್ಧಿಗೆ ನಮ್ಮ ಸೇವೆಯನ್ನು ಕೊಡ್ತಾ ಇರೋದು ನಮಗೆ ತುಂಬ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಇದು ಒಂದು ಅಮೂಲ್ಯವಾದ ಗುರು ಸೇವೆ. ಜೊತೆಗೆ ನಮ್ಮ ಮಕ್ಕಳಿಗೆ ಅಭಿವೃದ್ಧಿ ಮಾಡಿ ಅದರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮ ದೃಷ್ಟಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರಿದಾಗ ಅದೇ ಖುಷಿ ಆಗ್ತದೆ. ಇದರಿಂದ ನನಗೆ ಭಾಳ ತೃಪ್ತಿಯಾಗಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ. ಈಗ ಯುವ ಶಿಕ್ಷಕರು ಈಗಾಗಲೇ ಹೊಸದಾಗಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಸೇವೆಗಾಗಿ ಬಂದಿದ್ದಾರೆ. ಅವರು ಇತ್ತೀಚಿನ ನವೀನ ಯುಗಕ್ಕೆ ಅಳವಡಿಸಿಕೊಂಡು ತಮ್ಮ ಪಾಠ ಪ್ರವಚನವನ್ನು ಮಾಡ್ತಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಪುಸ್ತಕಗಳನ್ನು ಹೆಚ್ಚಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಸಂವಾದ ಮಾಡ್ತಾ ಅವರ ಕೌಶಲ್ಯಕ್ಕೆ ಅವರ ಅಭಿಮಾನಕ್ಕೆ ತಕ್ಕಂತೆ ಪಾಠ ಮಾಡೋದ್ರಿಂದ ಇನ್ನಷ್ಟು ಅವರು ಶ್ರೇಷ್ಠತೆಯನ್ನು ಗಳಿಸ್ತಾರೆ ಅನ್ನೋದನ್ನು ಈಗ ನಾವು ಅಳವಡಿಸ್ಕೊಳ್ಬೇಕು. ಅವರು ಬಂದಂಥ ಹೊಸ ಶಿಕ್ಷಕರು ಕೂಡ ಶಾಲಾ ಅವಧಿಯಲ್ಲಿ ಆಗಲಿ ಶಾಲಾ ಅವಧಿ ನಂತರ ಆಗಲಿ ಕೂಡ ಹೆಚ್ಚು ಪುಸ್ತಕಗಳನ್ನು ಓದೋದರಲ್ಲಿ ಹೆಚ್ಚು ತೃಪ್ತಿ ಪಡಬೇಕು. ಅದನ್ನು ಅನುಭವಿಸಿ ಪಾಠ ಮಾಡೋದು ಭಾಳ ಉತ್ತಮ ಅಂತ ನನ್ನ ಅನಿಸಿಕೆ. ಇಂದಿನ ವಿದ್ಯಾರ್ಥಿಗಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಿ ಗುರುಗಳು ಹೇಳಿದ ಮಾತನ್ನು ಕೇಳಬೇಕು. ಅದರ ಜೊತೆಗೆ ಸರಿಯಾದ ಸಮಯಕ್ಕೆ ಪ್ರತಿನಿತ್ಯದ ಕಾರ್ಯಕ್ರಮಗಳನ್ನು ಸರಿಯಾಗಿ ಮಾಡಬೇಕು ಮತ್ತು ಸಾಂಪ್ರದಾಯಿಕ ಮೌಲ್ಯಗಳನ್ನು ಮತ್ತು ಪುಸ್ತಕದ ಶೈಕ್ಷಣಿಕ ಗುರುಗಳು ಹೇಳಿದ ಮಾತನ್ನು ಕೇಳಿ ಪ್ರತಿನಿತ್ಯವನ್ನು ಅಭ್ಯಾಸ ಜೊತೆಗೆ ಉಳಿಬೇಕು. ಹೆಚ್ಚಾಗಿ ಪುಸ್ತಕದ ಕಡೆ ತಲೆಬಾಗಬೇಕು. ಈಗಿನ ಆಧುನಿಕ ಮಾಧ್ಯಮ ಕಡೆಗೆ ಹೆಚ್ಚು ಹೋಗಲಾರದೆ ಹೆಚ್ಚು ಪುಸ್ತಕಗಳನ್ನು ಓದಿ ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಬೇಕಂತೇಳಿ ನಾನು ನಮ್ಮೆಲ್ಲ ವಿದ್ಯಾರ್ಥಿಗಳೊಂದಕ್ಕೆ ಹೇಳಬಯಸ್ತೇನೆ.